ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯ ಹೃದಯ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದು ನೋವಿನಿಂದ ಬಳಲಬೇಡಿ ಅಂತ. ಯಾಕಂತ ತಾವು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಥರದ ಒಂದು ನೋವು ಬರಲಿ, ಈವನ್ ಸಿಂಪಲ್ ಆಗಿರ್ತಕ್ಕಂಥ ಏನೋ ಒಂದು ಸ್ಟ್ರೇನ್ ಆಗಿರೋದು ಅಥವಾ ಮಸಲ್ ಟ್ವಿಸ್ಟ್ ಆಗಿರೋದು, ಎಲ್ಲದಕ್ಕೂ ಕೂಡ ಡಾಕ್ಟ್ರುಗಳಿಗೆ ಹೋಗೋದು, ಡಾಕ್ಟ್ರ್ ಹತ್ರ ಹೋಗೋದು ಎಲ್ಲರೂ ರೂಢಿ ಮಾಡ್ಕೊಂಡಿದ್ದಾರೆ. ಸಿಂಪಲ್ ಹೋಮ್ ರೆಮಿಡಿನ ಮಾಡೋದು ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲದೆ ಇರ್ತಕ್ಕಂಥ ಒಂದು ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಪ್ರತಿಯೊಂದು ಟೆಸ್ಟ್ಗಳು ಮಾಡಿಸ್ಬಿಟ್ಟು ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ತುಂಬ ಜನ ಸರ್ಜರಿ ಕೂಡ ಮಾಡಿಸ್ಕೊಂಡಿರೋದನ್ನು ನಾವು ನೋಡಿದ್ದೀವಿ. ಈಗ ಸಿಂಪಲ್ ನೋವುಗಳು ಅಂತಂದರೆ, ಈಗ ತಲೆನೋವು ಇರ್ಬೋದು, ಕತ್ತು ನೋವು, ಬೆನ್ನೋವು, ಜಾಯಿಂಟ್ಸ್ ಪೇನ್ ಇರ್ಬೋದು, ಯಾವುದೇ ಥರದ ನೋವು ಇರಲಿ, ಫಸ್ಟು ನಾವು ಒಂದು ಅರ್ಥ ಮಾಡ್ಕೋಬೇಕು, ಈ ನೋವು ಯಾವಾಗಿಂದ ಬಂತು, ಯಾಕೆ ಬಂತು, ಅದು ನನಗೆ ಯಾಕೆ ಬಂತು, ಎಲ್ಲಿದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಈಗ ತಲೆನೋವು ಅಂತ ತಲೆಯಿಂದ ಶುರು ಮಾಡಿ ಮಂಡಿ ನೋವರೆಗೆ ಬರೋಣ. ಈಗ ತಲೆನೋವು ಬಂತು ಅಂತಂದರೆ ಎಲ್ಲ ತಲೆನೋವು ಒಂದೇ ಅಲ್ಲ. ಮೈಗ್ರೇನ್ ಆಗಿರ್ಬೋದು, ಸ್ಟ್ರೆಸ್ ಹೆಡ್ಡೇಕ್ ಇರ್ಬೋದು, ಅಥವಾ ಈ ನಮ್ಮ ಸೈನಸ್ ಹೆಡ್ಡೇಕ್ ಇರ್ಬೋದು. ಯಾವ ಹೆಡ್ಡೇಕ್ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ನಿಮ್ಗೆ ತಲೆನೋವೇ ಇರೋದಿಲ್ಲ. ಯಾಕಂದ್ರೆ ಮೆಜಾರಿಟಿ ಜನಕ್ಕೆ ನೋಡಿದ್ದೀನಿ, ಮೈಗ್ರೇನ್ ಅಂತ ಬಂದಿರೋರು ಒಂದು 5-6 ಕಡೆ MRI ಸ್ಕ್ಯಾನು, CT ಸ್ಕ್ಯಾನ್ ಮಾಡಿಸ್ಕೊಂಡು ಬಂದಿರ್ತಾರೆ, ಎಷ್ಟೆಲ್ಲ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಪ್ರತಿಯೊಂದು ನಾರ್ಮಲ್ ಇರುತ್ತೆ, ಬಟ್ ಮೈಗ್ರೇನ್ ಹೆಡ್ಡೇಕ್ ಇರುತ್ತೆ. ಮೈಗ್ರೇನ್ದು ಅದೊಂದು ಟಿಪಿಕಲ್ ಕ್ವಾಲಿಟಿ. ಈ ಮೈಗ್ರೇನು ಬರೀ 120 ದಿವಸದಲ್ಲಿ 100% ಗುಣಪಡಿಸ್ಬೋದು, ಮತ್ತು ನಿಮ್ಗೆ ಲೈಫ್ ಟೈಮಲ್ಲಿ ವಾಪಸ್ ಬರೋದಿಲ್ಲ. ಬಟ್ ಅದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಡೀಟೇಲಾಗಿ ನಿಮಗೆ ಬೇರೆ ನೀವು ವೀಡಿಯೋಗಳು ಹುಡುಕಿದರೆ ನಮ್ಮದೇ ವೀಡಿಯೋ TV9 ಜೊತೆಗೆ ಸಿಗುತ್ತೆ ನಿಮಗೆ. ಅದರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದರೆ ಮೈಗ್ರೇನಲ್ಲಿ ಒಂದು ಸೈಡ್ ಮಾತ್ರ ಹೆಡ್ಡೇಕ್ ಬರುತ್ತೆ, ಲೆಫ್ಟ್ ಇರ್ಬೋದು, ರೈಟ್ ಇರ್ಬೋದು. ಬಂದಾಗೆ ಲೈಟ್ ನೋಡೋಕ್ಕಾಗಲ್ಲ, ಸೌಂಡ್ ಕೇಳೋಕ್ಕಾಗಲ್ಲ, ವಾಮಿಟಿಂಗ್ ಬಂದಂಗೆ ಆಗೋದು, ವಾಮಿಟ್ ಮಾಡಿದರೆ ಸ್ವಲ್ಪ ರಿಲೀಫ್ ಆಗೋದು, ಟ್ರಾವೆಲ್ ಮಾಡಿದರೆ ಜಾಸ್ತಿ ಆಗೋದು, ಇದೆಲ್ಲ ಮೈಗ್ರೇನ್ ಹೆಡ್ಡೇಕು. ಸೊ ಇದಕ್ಕೂ ಕೂಡ ಕಂಪ್ಲೀಟಾಗಿ ಗುಣಪಡಿಸ್ಬೋದು, ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಎರಡನೇದು ಬಂದುಬಿಟ್ಟು, ಈಗ ನಮಗೆ ಸೈನಸ್ ಹೆಡ್ಡೇಕ್ ಇರುತ್ತೆ. ಸೈನಸ್ ಹೆಡ್ಡೇಕಲ್ಲಿ ಏನಾಗುತ್ತೆ, ಕ್ಲೌಡಿ ವೆದರ್ ಇದ್ದಾಗೆ, ಐಸ್ ಕ್ರೀಮ್ ತಿಂದಾಗೆ, ಅಥವಾ ಕೋಲ್ಡ್ ಏನಾದರೂ ಆಯಿತು ಅಂತಂದರೆ ಸಡನ್ನಾಗಿ ಹೆಡ್ಡೇಕ್ ಶುರು ಆಗುತ್ತೆ. ಅದನ್ನು ನಾವು ಸೈನಸ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಎಷ್ಟೊಂದು ಸರಿ ನಸೆ ಕರ್ಮ ಅಂತೆಲ್ಲ ಮಾಡ್ತೀವಿ, ತುಂಬ ಚೆನ್ನಾಗಿ ಗುಣ ಆಗುತ್ತೆ. ಯಾಕಂದರೆ ಸೈನಸಸ್ ಫಿಲ್ ಆಯಿತು ಅಂದರೆ ಅದರಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗಿರುತ್ತೆ. ಆ ಇನ್ಫೆಕ್ಷನ್ ಜಾಸ್ತಿ ಆದಾಗೆ ನಿಮಗೆ ತಲೆನೋವು ಬರುತ್ತೆ. ಸೊ ಅದಕ್ಕೆ ಬೇರೆ ಥರದ ಚಿಕಿತ್ಸೆ ಇದೆ, ಅದಕ್ಕೂ ಕೂಡ ನಾವು ತುಂಬ ಚೆನ್ನಾಗಿ ಗುಣಪಡಿಸ್ಬೋದು. ಇನ್ನು ಮೂರನೇದು ತುಂಬ ಇಂಪಾರ್ಟೆಂಟು, ಸ್ಟ್ರೆಸ್ ಹೆಡ್ಡೇಕು. ಇತ್ತೀಚಿನ ಕಾಲದಲ್ಲಿ ಸ್ಟ್ರೆಸ್ಸು, ಟೆನ್ಷನ್ನು, ಆ್ಯಂಗ್ಸೈಟಿ ಇದೆಲ್ಲ ಇರೋದರಿಂದ ಹೆಡ್ಡೇಕು ತುಂಬ ಜಾಸ್ತಿ ಬರುತ್ತೆ. ಅದು ನ್ಯೂರೋಮಸ್ಕ್ಯುಲರ್ ಡಿಸಾರ್ಡ್ರಲ್ಲೂ ಕೂಡ ಆ್ಯಡ್ ಆಗುತ್ತೆ. ಅಂಥದಕ್ಕೆ ಬೇರೆ ಥರ ಚಿಕಿತ್ಸೆ ಇದೆ. ಸೊ ಯಾವುದೇ ಥರದಿದ್ದರೂ ಕೂಡ ನಿಮ್ಮ ಹತ್ರ ಇರ್ತಕ್ಕಂಥ ಏನೇ ರಿಪೋರ್ಟ್ಸ್ ಇರಲಿ, ಆ ಡೀಟೇಲ್ನ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಳಿಸ್ಬಿಟ್ರೆ ನಮ್ಮ ಡಾಕ್ಟ್ರು ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ ನಿಮಗೆ ಅದು ಕರೆಕ್ಟಾಗಿ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ತಲೆನೋವು ಜೊತೆಗೆ ಈಗಿನ ಅದಕ್ಕೆ ಹೇಳೋದು, ಈಗ ತಲೆನೋವು ಅಂದ ತಕ್ಷಣ ಬರೀ ನೋವು ಮಾತ್ರ ತೊಗೊಳ್ತಾ ಇರೋದು. ಆಮೇಲೆ ಒಂದಷ್ಟು ದಿನ ಆದಮೇಲೆ ಡಾಕ್ಟ್ರ್ ಏನೋ ಹೇಳಿದ ತಕ್ಷಣ, ಈಗ ಸೈನಸ್ ಅಂದ ತಕ್ಷಣ ನೇಸಲ್ ಡಿವಿಯೇಟೆಡ್ ಸಿಪ್ಟಮ್ ಇದೆ ಅಂತ ಸರ್ಜರಿ ಮಾಡಿಸ್ಕೊಳ್ಳೋದು, ಅಂಥದ್ದೆಲ್ಲ ಮೆಜಾರಿಟಿ ಜನಕ್ಕೆ ನೋಡ್ತಾ ಇದ್ದೀವಿ ನಾವು. ಸೊ ಏನೂ ಬೇಕಾಗಿಲ್ಲ, ಸಿಂಪಲ್ ಟ್ರೀಟ್ಮೆಂಟ್ಸ್ ಇದೆ. ಸಿಂಪಲಾಗಿ ಮನೆಯಲ್ಲಿ ಹೇರ್ ಆಯಿಲ್ ಯೂಸ್ ಮಾಡಿದ್ರು, ಹೆಡ್ ಮಸಾಜ್ ಮಾಡಿದರೂ ಕೂಡ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ. ಸೊ ಅದು ಯಾವ ಥರ ಇದೆ ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಕೊಡಬೇಕು. ಇನ್ನು ತಲೆನೋವು ಆದಮೇಲೆ ನಾವು ಕತ್ತು ನೋವು ಅಂತ ಬಂತು ಅಂತಂದರೆ, ಕತ್ತು ನೋವು ಅಥವಾ ಬೆನ್ನೋವು, ಯಾಕೆ ಎರಡರಲ್ಲೂ ಕೂಡ ನಿಮಗೆ ಡಿಸ್ಕ್ ಇನ್ವಾಲ್ವ್ ಇರೋದ್ರಿಂದ ನಾನು ಎರಡನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಈಗ ಕತ್ತು ನೋವು ಇರ್ಬೋದು, ಬೆನ್ನೋವು ಇರ್ಬೋದು. ಈ ನೋವಲ್ಲಿ ತುಂಬ ಕಾಮನ್ ಆಗಿರೋದು ಸ್ಪಾಂಡಿಲೈಟಿಸ್. ತಾವು ನೋಡಿರ್ಬೋದು, ಎಕ್ಸ್ರೇ ಮಾಡಿಸಿದಾಗೆ ಅಥವಾ MRI, CT ಸ್ಕ್ಯಾನ್ ಮಾಡಿಸಿದಾಗೆ ಡಿಸ್ಕ್ ಹರ್ನಿಯೇಷನ್ ಇದೆ, ಅಥವಾ ಸ್ಲಿಪ್ ಡಿಸ್ಕ್ ಇದೆ, ಅಥವಾ ಅಲ್ಲಿ ಡಿಜೆನರೇಟಿವ್ ಚೇಂಜಸ್ ಇದೆ, ಸ್ಪಾಂಡಿಲೈಟಿಸ್ ಆಗಿದೆ, ಸ್ಪಾಂಡಿಲೋಸಿಸ್ ಆಗಿದೆ. ಇವೆಲ್ಲ ಸ್ವಲ್ಪ ಕಾಮನ್ ಆಗಿ ನೀವು ಕೇಳ್ತಕ್ಕಂಥ ವರ್ಡ್ಸು. ಬಟ್ ಮೆಜಾರಿಟಿ ಆಫ್ ದ ಈ ನೆಕ್ ಪೇನು, ಬ್ಯಾಕ್ ಪೇನ್ ಬಂದಾಗ ಈ ರಿಪೋರ್ಟ್ಸ್ ನೋಡಿಬಿಟ್ಟು ಪ್ರತಿಯೊಂದು ಆರ್ಥೋಪೆಡಿಕ್ ಸರ್ಜನ್ ಹೇಳೋದು ಒಂದೇ ಒಂದು, ನಿಮಗೆ ಎಮರ್ಜೆನ್ಸಿ ಅರ್ಜೆಂಟ್ ಸರ್ಜರಿ ಬೇಕು, ಇಲ್ಲ ಅಂದರೆ ಲೈಫ್ ಲಾಂಗು ಪ್ಯಾರಲೈಸ್ ಥರ ಆಗಿಬಿಡ್ತೀರಾ, ಇದರಿಂದ ನಿಮಗೆ ಮುಕ್ತಿ ಸಿಗೋದಿಲ್ಲ, ಬರೀ ಮಾತ್ರೆ ತೊಗೊಂಡ್ರೆ ಸರ್ಜರಿ ಹೋಗಲೇಬೇಕು ಅಂತಾರೆ. ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು, ನನಗೆ ತುಂಬ ಬ್ಯಾಕ್ ಪೇನ್ ಇತ್ತು. ಒಂದು ಹಾಫ್ ಆನ್ ಅವರು ಚೇರ್ ಮೇಲೆ ಕುಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಆಮೇಲೆ ಗಾಡಿ ಓಡಿಸೋಕ್ಕಾಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಪೇನ್ ಇತ್ತು. ಆಮೇಲೆ ನಾನು ಡಾಕ್ಟ್ರ್ ಹತ್ರ ಹೋದೆ, ಅವ್ರು ಹೇಳಿದ್ರು ಇಲ್ಲ ಇದು ನೋಡಿಬಿಟ್ಟು MRI ಮಾಡಿಸಿ ಅಂತ ಹೇಳಿದ್ರು. MRI ಮಾಡಿಸಾದ್ಮೇಲೆ ಅವ್ರು ನೋಡಿಬಿಟ್ಟು ಇಲ್ಲ ಇದು ಇಮಿಡಿಯೇಟ್ ಆಪರೇಷನ್ ಮಾಡಬೇಕು, ಇಲ್ಲಾಂದರೆ ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು.
ನಾನು ಒಂದ್ಸಲ ಏನು ಮಾಡೋದಪ್ಪ ಆಪರೇಷನ್ ಅಂದರೆ ನನಗೂ ಸ್ವಲ್ಪ ಭಯ ಆಯಿತು. ಆಮೇಲೆ ಹಿಂಗೆ ಆನ್ಲೈನಲ್ಲಿ ಒಂದ್ಸಲಿ ನೋಡ್ತಾ ಇರ್ಬೇಕಾದ್ರೆ ಶತಾಯು ಆಯುರ್ವೇದಿಕ್ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಒಂದ್ಸಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಂದೆ. ಇಲ್ಲಿ ಬಂದಾದಮೇಲೆ ಡಾಕ್ಟ್ರು ಎಲ್ಲ ನೋಡಿ ಒಂದು 8 ದಿವಸ 15 ದಿವಸ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ, ನೀವು ಟ್ರೈ ಮಾಡಿ ನಮ್ಮಲ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಸರಿ ಅಂದ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡೆ 15 ಡೇಸು. ಇವಾಗ ಯಾವುದೇ ರೀತಿ ತೊಂದರೆ ಇಲ್ಲದೆ ಕಂಪ್ಲೀಟಾಗಿ ನನಗೆ ಸ್ವಲ್ಪ ಗುಣವಾಗಿದೆ, ಏನು ತೊಂದರೆ ಇರಲಿಲ್ಲ. ನಿಮಗೆ ಆ ಥರ ಇದಿತ್ತು ಅಂದರೆ ಒಂದ್ಸಲ ಬಂದು ಶತಾಯು ಆಯುರ್ವೇದಿಕಲ್ಲಿ ನೀವು ತೋರಿಸ್ಕೊಬೋದು. ಬಟ್ ನಿಮಗೆ ಈ ಪ್ರೋಗ್ರಾಮ್ ಮಾಡ್ತಾ ಇರೋದೇ ನಾವು ಈ ಥರ ಸರ್ಜರಿಗಳನ್ನು ಅವಾಯ್ಡ್ ಮಾಡೋಕ್ಕೆ ಅಂತಲೇ TV9 ಜೊತೆ ನಾವು ಕೈ ಜೋಡಿಸಿ ನಿಮ್ಮನ್ನೆಲ್ಲ ಅನುಕೂಲ ಆಗಲಿ ಅಂತ ಈ ಥರ ವಿಡಿಯೋ ಮಾಡ್ತಾಯಿದ್ದೀವಿ. ಏನಾಗುತ್ತೆ ಅಂದರೆ ಈಗ ಡಿಸ್ಕ್ ಹರ್ನಿಯೇಷನ್ ಇರಲಿ, ಸ್ಲಿಪ್ ಡಿಸ್ಕ್ ಇರಲಿ, ಅಥವಾ ಡಿಸ್ಕಂಪ್ರೆಷನ್ ಆಗ್ತಾಯಿದ್ರೆ, ಡಿಜೆನರೇಟಿವ್ ಚೇಂಜಸ್ ಇದ್ದರೆ ಪ್ರತಿಯೊಂದಕ್ಕೂ ಕೂಡ ಅದರದೇ ಆಗ್ತಕ್ಕಂಥ ಸಪ್ರೇಟ್ ಟ್ರೀಟ್ಮೆಂಟ್ಸ್ ಇದೆ, ಬೇರೆ ಬೇರೆ ಚಿಕಿತ್ಸೆ ಇದೆ. ಸೊ ತಾವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದ್ರೆ ನಾನು ಯಾವಾಗೂ ಹೇಳೋದು ಒಂದೇ, ಒಂದು ಸರಿ ಡಿಸೀಸ್ ಡಯಾಗ್ನೋಸಿಸ್ ಆಯಿತು ಅಂದರೆ ಟ್ರೀಟ್ಮೆಂಟ್ ಕೊಡೋದು ಭಾಳ ಸುಲಭ. ನಾವು ಆಯುರ್ವೇದದಲ್ಲಿ ಎಷ್ಟೊಂದು ಪಂಚಕರ್ಮ ಟ್ರೀಟ್ಮೆಂಟ್ಗಳಿದೆ, ಅದರಲ್ಲೂ ಕಟಿ ಬಸ್ತಿ, ಗ್ರೀವ ಬಸ್ತಿ ಅಂತೆಲ್ಲ ಮಾಡ್ತೀವಿ. ಹಾಗೆ ಮಾತ್ರಾ ಬಸ್ತಿ ಅಂತ ಕೊಡ್ತೀವಿ, ಪಂಚಕರ್ಮದಲ್ಲಿ ಶೋಧನ ಬಸ್ತಿ ಅಂತ ಕೊಡ್ತೀವಿ. ಆಮೇಲೆ ಪತ್ರಪಿಂಡ ಸ್ವೇದ ಇದೆ, ಚೂರ್ಣಪಿಂಡ ಸ್ವೇದ ಇದೆ. ಆ ಥರ ವೆರೈಟಿ ಟ್ರೀಟ್ಮೆಂಟ್ ಇರೋದರಿಂದ ಪ್ರತಿಯೊಂದಕ್ಕೂ ಅದರದ್ದೇ ಆದತಕ್ಕಂಥ ಸಪ್ರೇಟ್ ಟ್ರೀಟ್ಮೆಂಟ್ ಇದೆ. ಸೊ ಯಾವುದೇ ಬೆನ್ನೋವಿದ್ದರೂ ಯಾರಾದರೂ ಸರ್ಜರಿ ಅಂತ ಹೇಳಿದರೆ ಒಂದು ಸರಿ ಶತಾಯುನಲ್ಲಿ ನೀವು ಟ್ರೈ ಮಾಡಿ. ಯಾಕಂದರೆ 125 ವರ್ಷದಿಂದ ನಾವು ನೋವಿಗೆ ಚಿಕಿತ್ಸೆ ಕೊಡ್ತಾಯಿದ್ದೀವಿ. ಆಮೇಲೆ ಮೋರ್ ದೆನ್ 95% ರಿಸಲ್ಟ್ ಇರೋದರಿಂದ ಖಂಡಿತವಾಗಿ ನೀವು ಒಂದು ಸರಿ ಟ್ರೈ ಮಾಡಿ. ಎಷ್ಟೊಂದು ಸರಿ ನೀವು ಸರ್ಜರಿನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ರೀಸೆಂಟಾಗಿ ಶ್ರೀನಿವಾಸ್ ಅಂತ ಬಂದಿದ್ದರು, ಡಾಕ್ಟ್ರು ಸರ್ಜರಿ ಮಾಡಬೇಕು ಅಂತ ರೆಡಿನೂ ಮಾಡಿದರು. ರಾತ್ರಿ ಪೇಷಂಟೆಲ್ಲ ರೆಡಿ ಮಾಡಿದ್ರು, ಬೆಳಗ್ಗೆ ಸರ್ಜರಿ ಇತ್ತು. ಅವ್ರು ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದಾರೆ. ಇದೇ ಥರ ವೀಡಿಯೋ ನೋಡಿಬಿಟ್ಟು ಈಗ ಆಲ್ಮೋಸ್ಟ್ 3 ವರ್ಷದಿಂದ ಅವರಿಗೆ ಬೆನ್ನೋವೇ ಇಲ್ಲ. ನಾವು ಕೊಟ್ಟಿರೋದು ಬರೀ 3 ವಾರ ಮಾತ್ರ ಚಿಕಿತ್ಸೆ ಬೆನ್ನೋವಿಗೆ. ಸೊ ಆ ಥರ ಒಂದು ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ. ಬೆನ್ನೋವಿರಲಿ ಕತ್ನೋವಿರಲಿ, ನಿಮ್ಮ ರಿಪೋರ್ಟ್ಸ್ ಕಳಿಸ್ಬಿಟ್ಟು ಆನ್ಲೈನ್ ಕನ್ಸಲ್ಟೇಷನ್ ತೊಗೊಳ್ಳಿ, ಆಮೇಲೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನು ಇದ್ರ ಜೊತೆಗೇ ಈಗ ಕೀಲ್ ನೋವು ಬಂತು ಅಂತಂದರೆ, ಮಂಡಿ ನೋವು, ಅದರಲ್ಲೂ ಎಸ್ಪೆಷಲಿ ನೀ ಪೇನ್ ಜಾಸ್ತಿ ಇತ್ತು ಅಂತಂದರೆ, ತಾವು ನೋಡಿರ್ಬೋದು ಯಾರೇ ಮಂಡಿ ನೋವಿದ್ದರೂ ಇತ್ತೀಚೆಗೆ ತುಂಬ ಡಾಕ್ಟ್ರುಗಳು ಹೇಳ್ತಾ ಇರೋದು ನೀ ರಿಪ್ಲೇಸ್ಮೆಂಟ್ಗೆ ಹೋಗಿ ತುಂಬ ಸೌದೋಗಿದೆ, ಮೂಳೆ ಸೌದಿದೆ, ಅದು ಆಗಿದೆ ಇದು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಆಯುರ್ವೇದದಲ್ಲಿ ಯಾವಾಗೂ ಒಂದು ಬಿಲೀವ್ ಮಾಡ್ತೀವಿ, ಅಲ್ಲಿ ಏನಾದರೂ ಮಂಡಿನಲ್ಲಿ ಮೂಳೆ ಸವಿತ ಆಗಿದೆ ಅಥವಾ ಅಲ್ಲಿ ಕಾರ್ಟಿಲೇಜ್ ಏನಾದರೂ ಗ್ರೋತ್ ಕಡಿಮೆ ಆಗಿದೆ ಅಂತಂದರೆ ರೀಗ್ರೋತ್ ಆಗೋಕ್ಕೆ ತುಂಬ ಔಷಧಿಗಳಿದೆ. ನಾವು ಅದರಲ್ಲೇ ಪಂಚಕರ್ಮ ಚಿಕಿತ್ಸೆ ಮಾಡ್ತೀವಿ, ಜಾನುಬಸ್ತಿ ಅಂತ ಮಾಡ್ತೀವಿ, ಪತ್ರಪಿಂಡ ಸ್ವೇದ, ಚೂರ್ಣಪಿಂಡ ಸ್ವೇದ, ಎಷ್ಟೊಂದು ಇಂಟರ್ನಲ್ ಮೆಡಿಸಿನ್ ಕೊಡ್ತೀವಿ. ಕಂಪ್ಲೀಟಾಗಿ ಅಲ್ಲಿ ಏನಾದರೂ ಡಿಜೆನ್ರೇಷನ್ ಆಗಿತ್ತು ಅಂದರೆ ರೀಜನ್ರೇಷನ್ ಮಾಡೋಷ್ಟು ಕೆಪಾಸಿಟಿ ಆಯುರ್ವೇದಿಕ್ ಔಷಧಿಗಳಿದೆ. ಸಿಂಪಲ್ ಟ್ರೀಟ್ಮೆಂಟ್ಸ್ ಇದೆ. ಸೊ ಹಾಗಾಗಿ ಯಾರಾದರೂ ಒಂದು ಅರ್ಜೆಂಟಾಗಿ ನಿಮಗೆ ಎಮರ್ಜೆನ್ಸಿಯಾಗಿ ಸರ್ಜರಿ ಮಾಡಿ ಅಂದರೆ ಒಂದು ಸರಿ ನೀವು ನಮ್ಮ ಹತ್ರ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಮೋರ್ ದೆನ್ 90% ಜನ ನಮ್ಮ ಹತ್ರ ಬಂದಿರೋರಿಗೆ ಸರ್ಜರಿನ ಅವಾಯ್ಡ್ ಮಾಡಿಸಿದ್ದೀವಿ ನಾವು. ಸೊ ಅಷ್ಟು ಒಳ್ಳೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ. ಯಾಕಂದರೆ ಯಾವುದೇ ಥರದ ನೋವಿರಲಿ, ಅಲ್ಲಿ ಐದರ್ ಇನ್ಫ್ಲಮೇಟ್ರಿ ಪ್ರಾಬ್ಲಮ್ ಏನಾದರೂ ಜಾಸ್ತಿ ಇರುತ್ತೆ, ಇನ್ಫ್ಲಮೇಷನಿಂದ ಇನ್ಫೆಕ್ಷನ್ನಿಂದ ನೋವುಗಳಿರುತ್ತೆ, ಇಲ್ಲ ಡಿಜೆನರೇಟಿವ್ ಚೇಂಜಸ್ ಆಗಿರುತ್ತೆ, ಅಲ್ಲಿ ಮೂಳೆ ಸವಿತಾ ಇರ್ಬೋದು, ಅದರಿಂದ ಏನಾದರೂ ಜಾಸ್ತಿ ಆಗಿರುತ್ತೆ, ಇಲ್ಲ ಅಲ್ಲಿ ಏನಾದರೂ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಅದು ಏನಾದರೂ ಜಾಸ್ತಿ ಆಗಿತ್ತು ಅಂದರೂ ಕೂಡ ಜಾಯಿಂಟ್ಸ್ ಪೇನ್ಗಳು ಜಾಸ್ತಿ ಬರ್ತಾ ಇರುತ್ತೆ. ಈಗ ಎಸ್ಪೆಷಲಿ ನೀ ಜಾಯಿಂಟಲ್ಲಿ ಬಂದಾಗೆ ಸೈನೋವಿಯಲ್ ಫ್ಲೂಯಿಡ್ ಏನಾದರೂ ಕಡಿಮೆ ಆಯಿತು ಅಂತಂದರೆ, ಅಲ್ಲಿ ಆ ನೀರಿನ ಅಂಶ ಏನಾದ್ರು ಒಣಗೋಗ್ತಾ ಇತ್ತು ಅಂತಂದರೂ ಕೂಡ ಜಾಯಿಂಟ್ಸ್ ಪೇನ್ ಬರುತ್ತೆ. ಸೊ ಇದು ಎಲ್ಲದಕ್ಕೂ ಕೂಡ ನಾವು ಬೇರೆ ಬೇರೆ ಥರನೇ ಟ್ರೀಟ್ಮೆಂಟ್ ಇರೋದ್ರಿಂದ ನಿಮಗೆ ಶಾರ್ಟಾಗಿ ರಿಸಲ್ಟ್ ಸಿಗುತ್ತೆ. ತಾವು ಮಾಡಬೇಕಾಗಿರೋದು ಒಂದೇ, ನಿಮ್ಗೆ ಯಾವುದೇ ಥರದ ನೋವಿರಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಇಲ್ಲಿವರೆಗೆ ಮಾಡಿಸಿರ್ತಕ್ಕಂಥ ರಿಪೋರ್ಟ್ಸ್ನ ಒಂದು ಸರಿ ಕಳಿಸಿ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ನಮ್ಮ ಡಾಕ್ಟ್ರ್ ಕರೆಕ್ಟಾಗಿ ಹೇಳ್ತಾರೆ ನಿಮ್ದು ಯಾವ ಸ್ಟೇಜಲ್ಲಿದೆ ಡಿಸೀಸು, ಯಾವ ಥರ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಆ ಟ್ರೀಟ್ಮೆಂಟಿಂದ ಗುಣ ಆಗುತ್ತಾ ಇಲ್ವಾ, ಆಗೋದಾದರೆ ಎಷ್ಟು ದಿವಸ ಟೈಮ್ ತೊಗೊಳುತ್ತೆ. ಯಾಕಂದರೆ ಎಷ್ಟೊಂದು ಟ್ರೀಟ್ಮೆಂಟ್ಗೆ ಪಂಚಕರ್ಮ ಕೂಡ ಬೇಕಾಗಿಲ್ಲ, ಬರೀ ಹೊಟ್ಟೆಗೆ ಔಷಧಿ ಕೊಟ್ಟರೆ ಸಾಕು. ನಾವು ಆ ಮೆಡಿಸಿನ್ನ ಕೊರಿಯರ್ ಕೂಡ ಮಾಡಿ ಕಳಿಸ್ತೀವಿ. ಬೆಂಗಳೂರಲ್ಲಿ 15 ಕಡೆ ಕ್ಲಿನಿಕ್ಸ್ ಇದೆ, ಯಾವುದಾದ್ರೂ ಹತ್ತಿರ ಇರೋ ಕ್ಲಿನಿಕ್ಕಿಗೆ ಹೋಗ್ಬೋದು ತಾವು. ಇಲ್ಲ ನಾವು ಉಳ್ಕೊಂಡು ಬಂದು ಟ್ರೀಟ್ಮೆಂಟ್ ತೊಗೊಳ್ತೀವಿ, ತುಂಬ ಆಯಾಸ ಆಗ್ತಾಯಿದೆ, ಓಡಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಇದೆ, ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೋಬೋದು. ಆಮೇಲೆ ಈ ಥರ ಯಾವುದೇ ನೋವಿಗೆ ಕಂಪ್ಲೀಟ್ 100% ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ. ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದರೆ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಇಷ್ಟೆಲ್ಲ ಅನುಕೂಲ ಇರೋದ್ರಿಂದ ಯಾವುದೇ ಥರದ ನೋವಿರಲಿ, ಏನೇನು ರಿಪೋರ್ಟ್ಸ್ ಇದೆ,
ಜಸ್ಟ್ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಳಿಸಿ. ಇನ್ನೇನಾರ ಟೆಸ್ಟ್ ಮಾಡಬೇಕು ಅಂತ ನಮ್ಮ ಡಾಕ್ಟ್ರ್ ಹೇಳ್ತಾರೆ, ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ ಜೀವನ ಇಡೀ ನೋವಿನಿಂದ ಮುಕ್ತಿ ಪಡ್ಕೊಳ್ಳಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.